ಬಸ್ಸವ್ರು ಬರಲಿ, ಪೊಲೀಸ್ ಒಂದು ರೆಸ್ಪಾನ್ಸ್ ಅಂದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಅವ್ರು ಇಲ್ಲ ಅಂದರೆ ನಿಮ್ಮ ಮೇಲೆ ಹೇಳಿ, ನೀವಿಲ್ಲ ಅಂದರೆ ಇನ್ನೊಬ್ಬರ ಮೇಲೆ ಹೇಳಿ. ಸುಮ್ಮನೆ ಅದನ್ನೇ ದೊಡ್ಡದು ಮಾಡಿಕೊಂಡು ಇಲ್ಲಿ ವಾದ ವಿವಾದ ಮಾಡೋದು ಅವಶ್ಯಕತೆ ಇಲ್ಲ. ಅದು ಶಾಶ್ವತ ಅಲ್ಲ ಮೇಡಮ್, ಅದು ಇದೇ ಶಾಶ್ವತ. ಅಧಿಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಮತ್ತೆ ನೀವು ರಿಟೈರ್ಡ್ ಆಗ್ತೀರಾ, ರಿಟೈರ್ಡ್ ಆದ ನೀವು ಇಲ್ಲಿಗೆ ಬರ್ತೀರಾ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ರೈತ ಯಾಕೆ ಬರ್ತಾನೆ ನಿಮ್ಮ ಬಾಗಿಲಿಗೆ, ನೀವು ಇರೋತಕ್ಕೆ ಯಾಕೆ ಬರ್ತಾನೆ ಅಂತ ನೀವು ಅರ್ಥ ಮಾಡ್ಕೊಬೇಕು ಅದನ್ನ. ಮತ್ತೆ ನೀವು ಹಂಗೆ ಹೇಳ್ಬಾರ್ದಾಗಿತ್ತು, ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಾರ್ದಾಗಿತ್ತು ನೀವು. ನಾವ್ ಹೇಳೋದೇನು ಗೊತ್ತಾ, ನಿಯತ್ತಾಗಿ ಪ್ರಾಮಾಣಿಕವಾಗಿ ಯಾರು ಕೊಟ್ಟಿದಾರ, ಮರುಪಾವತಿ ಮಾಡಿದಾರ, ದಯವಿಟ್ಟು ಅದನ್ನ ಸಾಲ ಮರುಪಾವತಿ ಮಾಡಿ. ಈಗ ರೈತರಿಗೆ ಮತ್ತೆ ಶ್ರೀಶಕ್ತಿ ಸಂಘಗಳಿಗೆ ಎಲ್ರಿಗೂ ಕೊಡೋದು ಅಲ್ಪಾವಧಿ ಸಾಲ ಯಾರು ಕಟ್ಟಿರ್ತಾರೋ ಅವ್ರಿಗೆ ಮತ್ತೆ ಕೊಡೋದು. 100ರಲ್ಲಿ 5 ಇರ್ತದೆ, 5ರಲ್ಲಿ 2 ಮಾಡಿರ್ತಾರೆ, ಇನ್ನು 3 ಹಂಗೆ ಪೆಂಡಿಂಗ್ ಇದೆ. ಅವ್ರೇನ್ ಮಾಡ್ತಾರೆ, ಸಹಕಾರ ಸಂಘ ಕಟ್ಟಿರಲ್ಲ, ಅವರು ಇದು ಮಾಡಲ್ಲ. ಮುಖ್ಯಮಂತ್ರಿ ಏನೋ ಹೇಳವ್ರೆ ಮನ್ನಾ ಮಾಡ್ತಾರೆ, ಅದರಲ್ಲಿ ಇದಾಗ್ತಾರೆ. ಫಸ್ಟ್ ರೈತರದ್ದು ಏನಿದೆ ಅದು ಕ್ಲಿಯರ್ ಮಾಡಿ. ಶ್ರೀಶಕ್ತಿ ಸಂಘಗಳದ್ದು ಏನು ಕ್ಲಿಯರ್ ಮಾಡಿರ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಇವತ್ತು ಕೋಲಾರ ಜಿಲ್ಲಾ ಸಹಕಾರ ಸಂಘ DCC ಬ್ಯಾಂಕ್ ಹತ್ರ ಹೋರಾಟ ಹಮ್ಮಿಕೊಂಡಿದ್ವಿ. ಏನು ಇವತ್ತು ಈ ಜಿಲ್ಲೆಯಲ್ಲಿ ರೈತರು ಅಲ್ಪಾವಧಿ ಸಾಲನ ಮರುಪಾವತಿ ಮಾಡಿ ಮತ್ತೆ ವಾಪಸ್ ಪಡಿಬೇಕಾದ್ರೆ ತಿಂಗಳಾನುಗಟ್ಟಲೆ ಕಾಲಾವಕಾಶ ತಗೊಳ್ತಾ ಇದ್ರು ಈ ಆಡಳಿತ ಮಂಡಳಿಯವರು. ಅದರ ವಿರುದ್ಧವಾಗಿ ಇವತ್ತು ನಾವು ರೈತ ಸಂಘದಿಂದ ಧ್ವನಿ ಎತ್ತಿದಾಗ ನಮ್ಮ ಒಂದು ಹೋರಾಟಕ್ಕೆ ಭಯ ಬಿದ್ದು ನೆನ್ನೆನೆ ಏನೋ ಅವರು ಸ್ಪೆಷಲ್ ಆಫೀಸರು ಎಲ್ಲ ಅಪ್ರೂವಲ್ ಮಾಡಿ ಸೈನ್ ಹಾಕಿ ಕೊಟ್ಟಿರ್ತಾರೆ ಅಂತೇಳಿ ನಮ್ಗೆ ವರದಿ ಬಂದಿದೆ. ಅದರಿಂದ ಇವತ್ತು ನಾವು ಇಲ್ಲಿ ಸಾಂಕೇತಿಕವಾಗಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟು ಮುಂದೆ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗದಂಗೆ ಮತ್ತು ಡಿಲೇ ಆಗದಂಗೆ ತಡ ಮಾಡ್ದಿರನೇ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ನಾವು ಅವರು ಸಿಬ್ಬಂದಿ ಹತ್ರ ಕೇಳ್ಕೊಂಡಾಗ ಅವರು ಸಮರ್ಪಕವಾಗಿ ನಮಗೆ ಸಮ್ಮತಿ ನೀಡಿ, ಆಯ್ತು ಸರ್ ಇನ್ನು ಮುಂದೆ ಆ ಥರ ತೊಂದರೆ ಮಾಡಲ್ಲ, 1 ವಾರಕ್ಕೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಇವತ್ತು ಈ ಹೋರಾಟನ ಅವ್ರಿಗೆ ಮನವಿ ಸಲ್ಲಿಸುವ ಮುಖಾಂತರ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮಹಿಳಾ ಸಮಾವೇಶದಲ್ಲಿ ಸ್ತ್ರೀಶಕ್ತಿ ಸಾಲಗಳನ್ನು ಮನ್ನಾ ಮಾಡುತ್ತೇವೆ ಎಂದೇಳಿ ಮಾತುಕಟ್ಟು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನ ಸರ್ಕಾರಕ್ಕೆ 2 ವರ್ಷ ಆಗಿದೆ. ಆದರೆ ಇವತ್ತು ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮಾತು ತಪ್ಪಿದ ವಚನಭ್ರಷ್ಟ ಸರ್ಕಾರದ ಸಿದ್ದರಾಮಯ್ಯನವರು ಅಂತೇಳಿ ಹೆಸರು ಬಂದ್ಬಿಟ್ಟಿದೆ. ಯಾಕೆ ನಾವು ನೇರವಾಗಿ ಇದನ್ನು ವಚನಭ್ರಷ್ಟ ಅಂತೇಳಿ ಕೇಳ್ತೀವಿ ಅಂತ ಹೇಳಿದ್ರೆ, ಅವತ್ತು ವೇಮಗಲ್ ನಡೆದಂಥ ಮಹಿಳಾ ಸಮಾವೇಶದಲ್ಲಿ ಸ್ತ್ರೀಶಕ್ತಿ ಸಾಲಗಳು DCC ಬ್ಯಾಂಕ್ ಮತ್ತು PLD ಬ್ಯಾಂಕ್ಗಳಲ್ಲಿ ಏನು ಸಾಲ ಪಡೆದಿದ್ದೀರಾ ಸಂಪೂರ್ಣವಾಗಿ ನಾವು ಅದು ಸಾಲವನ್ನು ಮನ್ನಾ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟು ಇವತ್ತಿಗೆ 700 ದಿನ ಆಗೋಯ್ತು. ಇವತ್ತಿಗೆ ಯಾವುದೇ ರೀತಿಯ ಸಾಲ ಮನ್ನಾ ಮಾಡಿಲ್ಲ. ಅದರಂತೆ ನಾವೇನು ಅವ್ರ ಹತ್ರ ಭಿಕ್ಷೆನೂ ಕೇಳ್ತಾ ಇಲ್ಲ. ಯಾಕಂದರೆ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರು, ಮಹಿಳೆಯರು, ಸ್ವಾಭಿಮಾನದ ಮಹಿಳೆಯರು ತಾವು ಕಷ್ಟಪಟ್ಟಾದರೂ ದುಡಿದು ಈ ಒಂದು DCC ಬ್ಯಾಂಕಲ್ಲಿ ಪಡೆದಿರುವಂತಹ ಸಾಲವನ್ನು ಮರುಪಾವತಿ ಮಾಡ್ತೀವಿ. ಆ ಮರುಪಾವತಿ ಮಾಡಿರುವ ಸಾಲವನ್ನು ನಮಗೆ ಮತ್ತೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಹೊರತು ಯಾರೋ ಬಲಾಢ್ಯ ಶ್ರೀಮಂತರು 10 ಲಕ್ಷದಿಂದ 25-30 ಕೋಟಿ ತಗೊಂಡು ನಾವು ಕಟ್ಟಲ್ಲ ಅಂತೇಳಿ ನ್ಯಾಯಾಲಯಕ್ಕೆ ಹೋಗೋಂಥ ರೈತ ಮತ್ತು ಕೂಲಿ ಕಾರ್ಮಿಕರು ನಾವಲ್ಲ. ನಮ್ಮ ಬ್ಯಾಂಕನ್ನು ನಾವು ಉಳಿಸಿಕೊಳ್ಳುವ ಬಡವರ ಬ್ಯಾಂಕ್ ಇದು. ಅದರಂತೆ ಇವತ್ತು ಕೃಷಿ ಮತ್ತು ಸ್ತ್ರೀಶಕ್ತಿ ಸಾಲಗಳು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಿರುವಂತಹ ಸಾಲಗಳನ್ನು ಈ ಕೂಡಲೇ ಯಾವುದೇ ಷರತ್ತು ಬದ್ಧವಿಲ್ಲದೆ ಡಿಲೇ ಮಾಡದೆ ಕೊಡಬೇಕಂತೇಳಿ ನಾವು 4 ದಿನದ ಮುಂಚೆಯೇ ನಾವು ಪತ್ರಿಕಾ ಮತ್ತು ಹೇಳಿಕೆ ಮುಖಾಂತರ DCC ಬ್ಯಾಂಕ್ ಮುಂದೆ ಬಾರ್ಕೋಲ್ ಚಳುವಳಿ ಮಾಡ್ತೇವೆ ಅಂತೇಳಿ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಪಡೆದಂತಹ ಬ್ಯಾಂಕ್ ಸಿಬ್ಬಂದಿ ಇವತ್ತು ನಾವು KPCC ಅಂದರೆ ಕೃಷಿ ಸಾಲವನ್ನು ನಾವು ಕೊಡ್ತೀವಿ, ಸೋಮವಾರದಿಂದ ಕೊಡ್ತೀವಿ ಅಂತೇಳಿ ಇವತ್ತು ನಮ್ಮ ಹೋರಾಟದ ಮುಂದೆ ಬಂದು ಅಲ್ಲಿನ ವ್ಯವಸ್ಥಾಪಕರು ಮತ್ತು ಇಲ್ಲಿನ ಸಿಬ್ಬಂದಿ ಹೇಳಿದ್ದಾರೆ. ಅದಕ್ಕೆ ನಾವು ತಾತ್ಕಾಲಿಕವಾಗಿ ನಮ್ಮ ಹೋರಾಟವನ್ನು ಮುಂದೂಡಿದ್ದೀವಿ. ನಾವೇನು ಸೋಮವಾರ ಇಲ್ಲ ಮಂಗಳವಾರ ಹಬ್ಬದ ಒಳಗಡೆ ನಮಗೆ ಸಾಲ ವಿತರಣೆ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಬಡವರ ಕೋಪ ಏನು ಗಂಗೆಯಲ್ಲಿರೋದನ್ನು ನೆತ್ತಿಗೆ ಬಂದಿದೆ ಅಂದರೆ ಯಾವ ರೀತಿ ಆಗ್ತದೆ ಅಂದರೆ ಇಂದಿನ ಗುಂಡೂರಾವ್ ಸರ್ಕಾರ ಉಳಿಸಿದ ಇತಿಹಾಸ ಇರುವ ರೈತ ಸಂಘಕ್ಕೆ DCC ಬ್ಯಾಂಕಿಂದ ಬಡವರ ಸಾಲವನ್ನು, ರೈತರ ಸಾಲವನ್ನು ಪಡೆಯೋದು ಗೊತ್ತಿದೆ ಅಂತೇಳಿ ಎಚ್ಚರಿಕೆಯೊಂದಿಗೆ ನಮ್ಮ ಹೋರಾಟವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಾವು ಕೂಲಿ ಕಾರ್ಮಿಕರು ಸ್ವಾಭಿಮಾನದ ದವರು ಹೊರತೇನೋ ಯಾವುದೇ ಕಾರಣಕ್ಕೂ ನಮಗೆ ಹೊಟ್ಟೆಗೆ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ನಮಗೆ ಸ್ವಾಭಿಮಾನ ಬದುಕನ್ನು ಕೊಟ್ಟಂತಹ ಬ್ಯಾಂಕನ್ನು ಉಳಿಸಿಕೊಳ್ಳಲು ನಾವು ಸದಾ ಸಿದ್ಧರಿರ್ತೇವೆ. ನಾವೇನು ರಾಜಕೀಯ ಮಾಡಿಕೊಂಡು ಇಲ್ಲಿ ನಕಲಿ ಸ್ತ್ರೀಶಕ್ತಿ ಸಂಘಗಳನ್ನು ಸೃಷ್ಟಿಸಿಕೊಂಡು ಕೋಟಿ ಲೂಟಿ ಮಾಡಿಲ್ಲ. ನಾವು ನಮ್ಮ ಜೀವನಕ್ಕಾಗಿ, ಕೃಷಿಗಾಗಿ, ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ ಪಡೆದಿರುವಂಥ ಸಾಲವನ್ನು ಮರುಪಾವತಿ ಮಾಡಿದ್ದೀವಿ. ಆ ಮರುಪಾವತಿ ಮಾಡಿರುವ ಸಾಲವನ್ನು ನಮಗೆ ಮತ್ತೆ ಷರತ್ತುಗಳಿಲ್ಲದೆ ಕೊಡಿ ಅಂತೇಳಿ ಕೇಳ್ತಾ ಇದ್ದೀವಿ ಹೊರತು ಯಾರ ಆಸ್ತಿಯನ್ನು ನಾವು ಕೇಳ್ತಾ ಇದ್ದೀವಿ.